ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ದಿನದ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಂದು ಒಂದು ಫಂಕ್ಷನಿಗೆ ಹೋಗೋದಿತ್ತು. ಅವತ್ತು ಮೊನ್ನೆ ಬಟ್ಟೆ ತರಕ್ಕೆ ಹೋಗಿದ್ದೆ ಅಂತ ಒಂದು ವೀಡಿಯೋ ಹಾಕಿದ್ನಲ್ವಾ, ಆ ಪಾಪುದು ನಾಮಕರಣ ಇತ್ತು. ಸೊ ಅಲ್ಲಿಗೆ ಹೋಗೋಣ ಅಂತ ಬೆಳಗ್ಗೆನೇ ಎದ್ದು ರೆಡಿ ಆಗ್ತಿದ್ದೆ. ಇಲ್ಲಿ ನಮ್ಮ ಮನೆಯವರು ನೀರು ತರೋಕ್ಕೆ ಅಂತ ಹೋಗ್ತಾ ಇದ್ದಾರೆ. ನಮಗಿನ್ನೂ ಇಲ್ಲಿ ನಲ್ಲಿ ವ್ಯವಸ್ಥೆ ಎಲ್ಲ ಆಗಿಲ್ಲ. ಹೊರಗಡೆಯಿಂದನೇ ನೀರು ತಗೊಂಡು ಬಂದು ಯೂಸ್ ಮಾಡ್ಕೊಬೇಕು. ಅಷ್ಟರಲ್ಲಿ ಅವರು ನೀರು ತರೋಷ್ಟರಲ್ಲಿ ಸ್ವಲ್ಪ ತಿಂಡಿ ಗಿಂಡಿ ಮಾಡಿಬಿಟ್ಟು ಮನೆ ಕ್ಲೀನ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ನನ್ನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ತುಂಬ ಜನ ಓದ್ ವಿಡಿಯೋಸ್ಗೆಲ್ಲ ಕಮೆಂಟ್ ಹಾಕಿದ್ರಿ, ಏನು ವಿಷಯ ಹೇಳಿ 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 ಅಂತೇಳಿ ಎಲ್ಲ ಕಮೆಂಟ್ ಹಾಕಿದ್ರಿ. ಮತ್ತು ತುಂಬ ಜನ ಏನಲ್ಲ, ಒಂದೊಬ್ಬರೇನೋ ಕಮೆಂಟ್ ಹಾಕಿದ್ರು ಅಂತ ಅನಿಸುತ್ತಷ್ಟೇ. ಅವರು ವಿಡಿಯೋ ನಿಮಗೆ ರೀಚ್ ಆಗಲಿ ಓಡಲಿ ಅನ್ನೋ ಉದ್ದೇಶಕ್ಕೆ ನೀವು ಈ ಥರ ಎಲ್ಲ ಸುಳ್ಳು ಹೇಳ್ತಾ ಇದ್ದೀರಾ ಅಂತೆಲ್ಲ ಹಾಕಿದ್ರಿ. ನಾನು ವಿಡಿಯೋ ರೀಚ್ ಆಗಲಿ ಅನ್ನೋ ಉದ್ದೇಶಕ್ಕೆ ಸುಳ್ಳು ಹೇಳೋ ಅವಶ್ಯಕತೆ ಇಲ್ಲ. ನನ್ನ ಮನಸ್ಸಿಗೆ ನೋವಾಗಿದ್ದನ್ನು ನಾನು ಅದರಲ್ಲಿ ಹೇಳಿರೋದು. ಆದರೆ ಏನು ವಿಷಯ ಅಂತ ಎಲ್ಲ ತುಂಬ ಜನ ಕೇಳ್ತಾ ಇದ್ದೀರಾ. ಏನು ವಿಷಯ ಅಂತಂದರೆ ಏನಿಲ್ಲ, ಮನೆಯಲ್ಲೇ ಸಾಕಷ್ಟು ಪ್ರಾಬ್ಲಮ್ಸು. ಮತ್ತು ಇವಾಗ ಸಾಲಗಳು ತುಂಬ ಜಾಸ್ತಿ ಆಗಿದೆ. ನೀವು ನೋಡ್ತಿದ್ದಂಗೆ ಗೊತ್ತಿರ್ಬೋದು, ಹಳೆ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದರೆ ಮನೆ ಎಲ್ಲ ಮಾಡಿದ್ವಲ್ಲ, ಮನೆ ಕಟ್ಟಿದಾಗ ಎಂಥವರಿಗೆ ಆಗಲಿ ಒಂದು ಮನೆ ಕಟ್ತಾ ಇದ್ದೀವಿ ಅಂತಂದರೆ ಸಾಲ ಮಾಡ್ದೇ ಯಾರೂ ಮನೆ ಕಟ್ಟೋಕ್ಕಾಗಲ್ಲ. ನಾವು ಹಂಗೇ ಸಾಲ ಮಾಡಿ ಮನೆ ಕಟ್ಟಿದ್ದು. ನನಗೆ ಅದರಲ್ಲಿ ಸಾಲದ ಬಗ್ಗೆ ಯಾವುದೂ ಚಿಂತೆ ಇಲ್ಲ. ನಮ್ಮ ಮನೇಲಿ ಸ್ವಲ್ಪ ಹೇಳ್ತಾ ಇದ್ದೆ ಅಲ್ವಾ, ನಮ್ಮ ಮನೆಯವರು ಡ್ರಿಂಕ್ಸ್ ಮಾಡ್ತಾರೆ ಅಂತ. ಸೊ ಅವರು ಡ್ರಿಂಕ್ಸ್ ಮಾಡೋದೇ ನನಗೊಂದು ಸ್ವಲ್ಪ ಪ್ರಾಬ್ಲಮ್ಮು. ಅದು ನನಗೆ ಏನು ವಿಷಯ ಆದ್ರೂ ಸಹಿಸ್ಕೊಂಬಿಡ್ತೀನಿ. ಆದರೆ ಆ ವಿಷಯದಲ್ಲಿ ಮಾತ್ರ ನನಗೆ ಯಾಕೇನೋ ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ. ಅದಕ್ಕಿಂತ ದೊಡ್ಡ ವಿಷಯಗಳು, ಜಗಳಗಳು ಎಲ್ಲದನ್ನೂ ಮಾಡಿದ್ದೀನಿ. ಇದುವರೆಗೂ ಎಲ್ಲನೂ ಸಹಿಸ್ಕೊಂಡೇ ಹೋಗ್ತಾಯಿದ್ದೀನಿ. ಆದರೆ ಯಾಕೆ ಅಂತ ಗೊತ್ತಿಲ್ಲ, ಅದೊಂದು ವಿಷಯ ಮಾತ್ರ ನನ್ನಿಂದ ಅರಗಿಸ್ಕೊಳ್ಳೋಕ್ಕಾಗ್ತಾಯಿಲ್ಲ. ಇವಾಗೊಂದು 3-4 ಇಯರ್ಸ್ ಆಯಿತು ನಾನು ಅವರಿಗೆ ಹೇಳೋಕ್ಕೆ ಸ್ಟಾರ್ಟ್ ಮಾಡಿ. 3-4 ಇಯರ್ಸಿಂದನೂ ಇದೇ ಆಗ್ತಾ ಇರೋದು. ಮನೇಲಿ ನಾವಿಬ್ಬರು ತುಂಬ ಚೆನ್ನಾಗಿರ್ತೀವಿ. ನೀವು ನೋಡಿರ್ಬೋದು, ಎಲ್ಲನೂ ಚೆನ್ನಾಗಿರ್ತೀವಿ. ಚೆನ್ನಾಗಿದ್ದಂಗ್ಲೇ ಸ್ಟಾರ್ಟ್ ಆಗೋದು ನಮ್ಮ ಮನೇಲಿ ಜಗಳ. ಅವರು ಕುಡಿದು ಬಂದಾಗ ಮಾತ್ರ. ನೀವು ನೋಡ್ತಿದ್ದಂಗೆ ವಿಡಿಯೋದಲ್ಲೆಲ್ಲ ನೋಡಿರ್ತೀರ, ಅವ್ರ ಬಗ್ಗೆ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ. ನೀವು ಕೂಡ ತುಂಬ ಅವ್ರ ಬಗ್ಗೆ ಪಾಸಿಟಿವ್ ಕಮೆಂಟ್ಸ್ನ ಹಾಕ್ತಾ ಇರ್ತೀರ. ಅಣ್ಣ ತುಂಬ ಒಳ್ಳೆಯವರು, ತುಂಬ ಚೆನ್ನಾಗಿ ನೋಡ್ಕೋತಾರೆ ಎಲ್ಲ ಅಂತ ಹೇಳಿ. ಅದೆಲ್ಲನೂ ನಿಜಾನೇ. ತುಂಬ ಚೆನ್ನಾಗಿ ನೋಡ್ಕೊತಾರೆ. ಯಾವುದ್ರಲ್ಲೂ ನನಗೆ ಯಾವತ್ತೂ ಕೊರತೆ ಮಾಡಿಲ್ಲ. ನಾನು ಇಂಥದ್ದು ಬೇಕು ಅಂತ ನಾನು ಕೇಳೋಕ್ಕೂ ಮುಂಚೆನೇ ತಂದುಕೊಟ್ಟಿರ್ತಾರೆ, ಎಲ್ಲನೂ ಮಾಡ್ತಾರೆ. ಇಷ್ಟು ದೊಡ್ಡ ಮನೆ ಕಟ್ಟಿದ್ದಾರೆ, ಇವತ್ತು ಇಷ್ಟು ಸಾಲ ಮಾಡ್ಕೊಂಡು ಇಷ್ಟು ಕಷ್ಟಪಡ್ತಾ ಇದ್ದಾರೆ ಅಂತಂದರೆ ಅದು ನನಗೋಸ್ಕರನೇ. ಆದರೆ ಅವ್ರು ಮಾಡೋದ್ರಲ್ಲಿ ನನಗೆ ಇದೊಂದು ವಿಷಯ ಮಾತ್ರ ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಯಾಕಂದರೆ ಅವರು ಕುಡಿದೇ ಇರುವಾಗ ಚೆನ್ನಾಗೇ ಇರ್ತಾರೆ, ಬಟ್ ಕುಡಿದಾಗ ಅದೇನಾಗುತ್ತೋ ಗೊತ್ತಿಲ್ಲ. ಸುಮ್ಮನೆ ನನ್ನ ಹತ್ರ ಜಗಳ ಮಾಡೋದು, ಇಬ್ಬರು ನಡುವೆ ಸುಮ್ಮನೆ ಜಗಳ. ಎಷ್ಟೇ ಈಗ ಸಾಲಗಳು, ತೊಂದರೆಗಳು, ಹೊರಗಡೆ ಏನೇ ಕಷ್ಟ ಇದ್ರೂ ಒಳಗಡೆ ನಾವಿಬ್ಬರು ಗಂಡ ಹೆಂಡತಿ ಚೆನ್ನಾಗಿತ್ತು ಅಂತಂದರೆ ಆ ಕಷ್ಟಗಳು ನಿಮಿಷದಲ್ಲೇ ಮಾಯ ಆಗುತ್ತೆ. ಅದು ಯಾವುದು ನೆನಪಿಗೆ ಬರಲ್ಲ. ರಾತ್ರಿ ಕಣ್ಣು ತುಂಬ ನಿದ್ದೆ ಮಾಡ್ಬೋದು ನೆಮ್ಮದಿಯಾಗಿ ಅಂತ ನನಗನ್ಸುತ್ತೆ. ಸೊ ಇದು ಈ ಥರ ಪದೇ ಪದೇ 3-4 ವರ್ಷದಿಂದ ಇದೇ ಥರ ನಡೆಯೋದ್ರಿಂದ ಆರಾಮಾಗಿ ಕಣ್ಣಿಗೆ ನಿದ್ದೆ ಮಾಡೋಕ್ಕಾಗ್ತಿಲ್ಲ. ನನಗೆ ಅದೇ ಒಂದು ಯೋಚನೆ. ನನಗೇನು ಇಲ್ಲ, ನನಗೆ ಇವತ್ತು ಮಕ್ಕಳಾಗಿಲ್ಲ, ಮತ್ತು ನಾವು ಈ ಥರ ಇದ್ದೀವಿ, ಹಂಗಿದ್ದೀವಿ ಹಿಂಗಿದ್ದೀವಿ, ನನಗೆ ಯಾವುದೂ ಚಿಂತೆ ಇಲ್ಲ. ನಿಮಗೆ ಇನ್ನೂ ಮುಂದಿನ ವೀಡಿಯೋಸ್ಗಳಲ್ಲೆಲ್ಲ ಹೇಳ್ತೀನಿ ಯಾವ ಥರ ನಾನು ಮನೆ ಕಟ್ಟೋ ಟೈಮಲ್ಲೆಲ್ಲ ತುಂಬ ಕಷ್ಟಪಟ್ಟೆ, ಇವಾಗ ಯಾವ ಥರ ಕಷ್ಟಪಡ್ತಾ ಇದ್ದೀನಿ ಎಲ್ಲದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬಟ್ ಅದು ಯಾವುದು ಕಷ್ಟಗಳು ನನಗೆ ಅವ್ರ ಮುಖ ನೋಡಿದಾಗ ನನಗೆ ಅದು ಯಾವ ಕಷ್ಟಗಳು ನೆನಪಾಗಲ್ಲ. ಯಾಕಂದರೆ ನನಗೋಸ್ಕರ ಅವರು ಹೊರಗಡೆ ಹೋಗಿ ಬಿಸಿಲಲ್ಲಿ ಕೆಲಸ ಮಾಡಿ ನನಗೋಸ್ಕರ ಅಂತ ಇಷ್ಟು ದೊಡ್ಡ ಮನೆ ಕಟ್ಟಿ ಇವತ್ತಿಷ್ಟು ಕಷ್ಟಪಡ್ತಾ ಇದ್ದಾರೆ ಅಂದರೆ ಅದೆಲ್ಲ ನನಗೋಸ್ಕರನೇ. ಅದಕ್ಕೆ ನನಗೆ ಒಂದೊಂದು ಟೈಮ್ ಅನಿಸುತ್ತೆ, ಇಷ್ಟು ಕಷ್ಟಪಟ್ಟು ನನಗೋಸ್ಕರ ಮಾಡ್ತಾ ಇದ್ದಾರಲ್ವಾ ಅಂತ.
ಅವ್ರ ಮುಖ ನೋಡಿದಾಗ ಇರೋ ಕಷ್ಟಗಳು ನನಗೆ ಮಾಯ ಆಗೋಗುತ್ತೆ. ಅವ್ರು ಪಡ್ತಾ ಇರೋ ಕಷ್ಟಕ್ಕಿಂತ ನಾನು ಪಡ್ತಾ ಇರೋ ಕಷ್ಟ ಏನು ದೊಡ್ಡದಲ್ಲ ಅಂತ ನಂಗೆ ಒಂದೊಂದು ಸಲ ಅನಿಸುತ್ತೆ. ಆದರೆ ಇದೊಂದು ವಿಷಯ ಮಾತ್ರ ನನ್ನಿಂದ ಸಹಿಸ್ಕೊಳಕ್ಕೆ ಆಗ್ತಾನೇ ಇಲ್ಲ. ಯಾಕೆ ಅಂತ ಗೊತ್ತಿಲ್ಲ. ತುಂಬ ಅಡ್ಜಸ್ಟ್ ಮಾಡ್ಕೊಳಕ್ಕೆ ನೋಡ್ತೀನಿ. ಅವ್ರು ಅಡ್ಜಸ್ಟ್ ಆಗೋದು ಬೇಡ, ನಾನೇ ಅಡ್ಜಸ್ಟ್ ಆಗೋಣ ಅಂತ ನೋಡ್ತೀನಿ. ಬಟ್ ನನ್ನಿಂದ ಅಡ್ಜಸ್ಟ್ ಆಗೋಕ್ಕಾಗ್ತಿಲ್ಲ. ಅದೇನಕ್ಕಾಗ್ತಿಲ್ಲ ಅಂತಂದರೆ, ನನಗೆ ಮುಂಚೆಯಿಂದನೂ ಅಷ್ಟೇ ನಮ್ಮಪ್ಪ ಕುಡ್ದು ಬರ್ತಿತ್ತು. ಫಸ್ಟಿಗೆ ನಾವು ಚಿಕ್ಕವರಿದ್ದಾಗೆಲ್ಲ ಕುಡ್ದು ಬಂದು ನಮ್ಮಮ್ಮಂಗೆ ಹೊಡಿಯೋದು ಬಡಿಯೋದೆಲ್ಲ ಮಾಡ್ತಾಯಿತ್ತು. ಆ ಟೈಮಲ್ಲಿ ಒಂಥರ ಅಂತ ಅನಿಸ್ತಿತ್ತು, ಏನಪ್ಪ ಈ ಥರ ಎಲ್ಲ ಮಾಡ್ತಾರೆ ಅಂತ. ನಮಗೂ ಆ ಟೈಮಲ್ಲೂ ನನ್ನ ಮನಸ್ಸಿಗೆ ನೆಮ್ಮದಿ ಇರ್ತಾ ಇರಲಿಲ್ಲ. ಎಷ್ಟು ದೇವ್ರುಗಳ ಹತ್ರ ಕೇಳ್ಕೊಂಡಿದ್ದೆ ನಮ್ಮ ಅಪ್ಪಾಜಿ ಕುಡಿಯೋದು ಬಿಡಬೇಕು ಅಂತ. ಕೊನೆಗೂ ನಮ್ಮಪ್ಪ ಇವಾಗ ಕುಡಿಯೋದು ಬಿಟ್ಟು ನಮ್ಮಮ್ಮನ ಚೆನ್ನಾಗಿ ನೋಡ್ಕೊತೈತೆ. ಅದು ನಮ್ಮಮ್ಮನ ತಾಳ್ಮೆ ಅಂತಲೇ ಹೇಳ್ಬೋದು. ಆವತ್ತು ನಮ್ಮಮ್ಮ ತಾಳ್ಮೆ ಕಳ್ಕೊಂಡು ನಾವು ಏನಾದರೂ ಮಾಡ್ಕೊಂಡಿದ್ರೆ ಇವತ್ತು ಈ ಥರ ಇರೋಕ್ಕಾಗ್ತಿರ್ಲಿಲ್ಲ. ಅದನ್ನು ಒಂದೊಂದು ಸಲ ನೆನೆಸ್ಕೊತೀನಿ, ನಾನು ತಾಳ್ಮೆ ಕಳ್ಕೊಬಾರ್ದು, ನನ್ನ ಜೀವನದಲ್ಲೂ ಒಳ್ಳೆ ದಿನಗಳು ಬಂದೇ ಬರುತ್ತೆ ಅಂತ. ಅವರು ಆ ಥರ ಮಾಡೋಕ್ಕೆ ಕಾರಣ ಏನು ಅಂತಂದರೆ, ಎಲ್ಲ ಹೊರಗಡೆ ಅವರ ಒಂದು ಹೊರಗಡೆ ಏನೈತೆ ಫ್ರೆಂಡ್ ಸರ್ಕಲ್ಲು ಫಸ್ಟಿಂದ ಇವಾಗ ಅದು ರೂಢಿ ಆಗಿಬಿಟ್ಟಿದೆ. ಫಸ್ಟಿಂದನೂ ಅವ್ರು ಕಲ್ತಿದ್ದು. ಏನೂ ಮಾಡೋಕ್ಕಾಗಲ್ಲ. ಇವತ್ತು ನಾವು ಚೆನ್ನಾಗಿದ್ದೀವಿ ಅಂತಂದರೆ ಕೆಡ್ಸೋಕ್ಕೆ 100 ಜನ ಕಾಯ್ತಾ ಇರ್ತಾರೆ. ಆದರೆ ನಮ್ಮ ಬುದ್ಧಿ ನಮ್ಮ ಕೈಯಲ್ಲಿರಬೇಕು. ನಮ್ಮ ಬುದ್ಧಿ ನಮ್ಮ ಕೈಲಿಲ್ಲ ಅಂತಂದರೆ ಆವಾಗ ಈ ಥರ ಕಷ್ಟಗಳು ಬಂದೇ ಬರುತ್ತೆ, ಹೇಳೋಕ್ಕಾಗಲ್ಲ. ಅವತ್ತೇನಕ್ಕೆ ನಾನು ಅಷ್ಟೊಂದು ಮನ್ಸಿಗೆ ನೋವು ಮಾಡ್ಕೊಂಡು ಹತ್ತಿದ್ದು ಅಂತಂದರೆ, ಅವತ್ತು ನಾನು ಹೇಳ್ತಿದ್ದೆ, ಇದೆಲ್ಲ ನಂಗೆ ಇಷ್ಟ ಇಲ್ಲ ಅಂತ ಹೇಳುವಾಗ, ಸರಿ ಇವತ್ತು ಸರಿ ಆಗ್ತೀನಿ, ನಾಳೆ ಸರಿ ಆಗ್ತೀನಿ, ನಾಳೆ ಮಾಡಲ್ಲ, ಇವತ್ತು ಮಾಡಲ್ಲ ಅಂತ ಹೇಳಿ ಪದೇ ಪದೇ ಅದನ್ನೇ ಮಾಡ್ಕೊಂಡು ಬಂದಾಗ ಅದು ಅಷ್ಟು ಮನಸ್ಸಿಗೆ ನನಗೆ ತುಂಬ ನೋವು ಅಂತ ಅನ್ನಿಸ್ತು. ಸೊ ಅದನ್ನು ಯಾರ ಹತ್ರ ಹೇಳ್ಕೊಬೇಕು ಬಿಡಬೇಕು ಅಂತ ನಂಗೆ ಗೊತ್ತಾಗಲಿಲ್ಲ. ಅದಕ್ಕೆ ನಾನು ಅವತ್ತು ಆ ಥರ ಹೇಳಿದೆ ಅಷ್ಟೇ. ಇವಾಗಲೂ ನೋಡ್ತಿರ್ಬೋದು, ಇಬ್ಬರು ಚೆನ್ನಾಗಿದ್ದೀವಿ. ಹಿಂಗೆ ಹೊರಗಡೆ ಎಲ್ಲ ಕರ್ಕೊಂಡೋಗ್ತಾರೆ, ಮಾಡ್ತಾರೆ, ಚೆನ್ನಾಗಿ ಓದ್ ಕಡೆ ಎಲ್ಲ ಚೆನ್ನಾಗಿರ್ತಾರೆ, ಓದ್ ಕಡೆ ಎಲ್ಲ ಚೆನ್ನಾಗಿ ನೋಡ್ಕೊತಾರೆ, ಮಾಡ್ತಾರೆ. ಇದುವರೆಗೂ ಅಷ್ಟೇ ನನ್ನನ್ನು ಚೆನ್ನಾಗೇ ನೋಡ್ಕೊತಾರೆ. ಆದರೆ ಇದೊಂದು ವಿಷಯ ಮಾತ್ರ ನನ್ನಿಂದ ಸಹಿಸ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಿಲ್ಲ. ಅವರು ನಾನು ಹಾಕೋ ಪ್ರತಿ ವಿಡಿಯೋಸ್ನೂ ನೋಡ್ತಾರೆ. ನೀವು ಈ ವಿಡಿಯೋ ನೋಡ್ತಾ ಇದ್ದಿದ್ರೆ ಹೇಳ್ತೀನಿ, ದಯವಿಟ್ಟು ಇನ್ಮೇಲಾದರೂ ಚೇಂಜ್ ಆಗಿ ನನಗಿಷ್ಟ ಆಗೋ ಥರ ನಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ನನಗೆ ಯಾವತ್ತೂ ನೀವು ಐಶ್ವರ್ಯ, ಅಂತಸ್ತು, ಬಂಗ್ಲೆ ಮತ್ತು ದುಡ್ಡು, ನಾನು ಅದನ್ನು ಯಾವುದನ್ನು ಕೇಳಲ್ಲ. ನನ್ನ ಜೊತೆ ಅದೊಂದು ವಿಷಯ ಬಿಟ್ಟು ಚೆನ್ನಾಗಿದ್ರೆ ನಂಗೆ ಅಷ್ಟೇ ಸಾಕು ಅಂತ ಕೇಳ್ಕೊಳ್ತೀನಿ. ಇವಾಗ ಫಂಕ್ಷನ್ಗೆ ಹೋಗಿದ್ವಿ. ಅಲ್ಲಿ ಫಂಕ್ಷನ್ನೆಲ್ಲ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಮನೆಗೆ ರಿಟರ್ನ್ ವಾಪಸ್ ಬರೋದು. ಇವಳು ನೋಡ್ತಾ ಇರ್ಬೋದು, ನಾನು ಹೋದ ವಿಡಿಯೋದಲ್ಲಿ ತೋರಿಸಿದ್ನಲ್ಲ ಫ್ರೆಂಡ್ ಅಂತ, ಅವ್ರ ಮಗಳು ಅವಳು ಸೇಬಣ್ಣು ಇಟ್ಕೊಂಡು ತಿಂತಾಯಿದ್ಲು. ನೆಕ್ಸ್ಟು ಮಿನಿ ಬ್ಲಾಗರ್ ಆಗು ನೀನು, ನಾನು ಹೇಳ್ಕೊಡ್ತೀನಿ ನಿನಗೆ ಅಂತ ಹೇಳ್ತಾಯಿದ್ದೆ. ಹ್ಞೂ ಅಂತ ಹೇಳ್ತಾಯಿದ್ಲು. ಚೆನ್ನಾಗಿತ್ತು. ಹೊರಗಡೆ ಅಂದರೆ ತುಂಬ ಜಾಸ್ತಿ ಮನೆಯಲ್ಲೇ ಇರೋದ್ರಿಂದ ಮೈಂಡು ಫುಲ್ಲು ಒಂಥರ ಅಪ್ಸೆಟ್ ಅಂತ ಅನಿಸ್ತಿರುತ್ತೆ. ಈ ಥರ ಯಾವಾಗಾದರೂ ಹೊರಗಡೆ ಹೋದಾಗ ಆವಾಗ ಮನಸ್ಸಿಗೆ ಸ್ವಲ್ಪ ಖುಷಿ, ನೆಮ್ಮದಿ ಅಂತ ಅನಿಸುತ್ತೆ. ಇವತ್ತು ಕೂಡ ನನಗೆ ತುಂಬ ಖುಷಿ ಆಯಿತು. ಇದು ನೆನ್ನೆ ನಾವು ಹೋಗಿದ್ದು. ಇವತ್ತು ವಿಡಿಯೋನ ಎಡಿಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇಷ್ಟೇ ವಿಷಯ. ನನಗೆ ಬೇರೆ ಹೊರಗಿನವ್ರದ್ದು ಯಾರ್ದು ನಾನು ಟೆನ್ಷನ್ ತಗೊಳಲ್ಲ. ಮನೇಲಿ ನಾವಿಬ್ಬರೇ ಇರೋದು, ನಾವಿಬ್ಬರು ಸುಖವಾಗಿ ಸಂತೋಷವಾಗಿದ್ದರೆ ನಂಗೆ ಅಷ್ಟೇ ಸಾಕು. ಆದರೆ ಏನು ಮಾಡೋದು, ಈ ಜನಗಳಿಗೆ ನಾವು ಅದು ಚೆನ್ನಾಗಿರೋದನ್ನು ಸಹಿಸ್ಕೊಳ್ಳೋಕ್ಕಾಗಲ್ಲ. ಏನಾದರೂ ಒಂದು ಸುಮ್ಮನೆ ಏನಾದರೂ ಒಂದು ಮನೇಲಿ ಹೇಳಿ ಕಳಿಸೋದು ಮಾಡೋದು ಮಾಡ್ತಾರೆ, ಏನೂ ಮಾಡೋಕ್ಕಾಗಲ್ಲ. ಸೊ ಅದು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬಂದು ಇವಾಗ ಹೊರಗಡೆ ಮತ್ತೆ ಹೋಗ್ತಾಯಿದ್ದೀವಿ ಪಾನಿಪುರಿ ತಿನ್ನೋಣ ಅಂತ. ತುಂಬ ದಿನ ಆಗಿತ್ತು ಪಾನಿಪುರಿನೇ ತಿಂದಿರಲಿಲ್ಲ, ಒಂದು 15 ಡೇಸ್ ಮೇಲಾಗಿತ್ತು. ಅದಕ್ಕೆ ಇವತ್ತು ಲೈಟಾಗಿ ಸ್ವಲ್ಪ ಮಳೆ ಬೇರೆ ಬರ್ತಾಯಿತ್ತು ಬೆಳಗ್ಗೆಯಿಂದ. ಅದಕ್ಕೆ ಪಾನಿಪುರಿ ತಿನ್ನಬೇಕು ಅಂತ ಅಂದೆ. ಹೋಗ್ಬಿಟ್ಟು ಕರ್ಕೊಂಡು ಬಂದರು. ಇಂಥದ್ರಲ್ಲೆಲ್ಲ ಚೆನ್ನಾಗಿ ನೋಡ್ಕೊತಾರೆ, ಸುಳ್ಳೇ ಹೇಳ್ಬಾರ್ದು. ಬಟ್ ಅದೊಂದು ವಿಷಯ ಮಾತ್ರ ನಂಗೆ ಇಷ್ಟ ಆಗಿಲ್ಲ. ಡೈರೆಕ್ಟಾಗೆ ಹೇಳ್ತಾ ಇದ್ದೀನಿ. ಆ ವಿಷಯಕ್ಕೆ ನಾನು ಅವತ್ತು ಬೇಜಾರು ಮಾಡಿಕೊಂಡು ಆ ಥರ ವೀಡಿಯೋನ ಮಾಡಿ ಹಾಕಿದ್ದು, ಮತ್ತಿನ್ನೇನೂ ಇಲ್ಲ. ನೆಕ್ಸ್ಟ್ ಮುಂದೆ ಬರೋ ವಿಡಿಯೋಸಲ್ಲೆಲ್ಲ ಮನೆ ಕಟ್ಟೋ ಟೈಮಲ್ಲಿ ನಮ್ಮ ಸಿಚುವೇಶನ್ ಹೆಂಗಿತ್ತು, ಏನಿತ್ತು ಅಂತೆಲ್ಲ ಶೇರ್ ಮಾಡ್ಕೊತೀನಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್. ಬಾಯ್.